5 ನಿಮಿಷದ ಹಿಂದೆ ಇದ್ದಿದ್ ಗಾಯ ಈಗ ಮಾಯ ಆಗಿದೆ ಅಂದ್ರೆ ಏನ್ ಅರ್ಥ? ಅದೇ ನಂಗೂ ಗೊತ್ತಾಗ್ತಿಲ್ಲ ಮಾಯಿ. ಗಾಯ ಇತ್ತು, ಅಕ್ಕ ನೋಡಿ ಇಲ್ಲೇ ಕುತ್ಕೊಂಡು ಕೊಬ್ಬರಿ ತುರಿತಾ ಇದ್ರು. ಕೊಬ್ಬರಿ ತುರಿವಾಗ ಹೀಗೆ ಕೈ ಕಟ್ ಮಾಡ್ಕೊಂಡ್ಬಿಟ್ರು. ಅವಾಗ ಪ್ರದ್ಯುಮ್ನ ಬಂದು ಅರಿಶಿನ ಹಚ್ಚಿದ ಮಾಯಿ. ಇದೆಲ್ಲ ನನ್ನ ಕಣ್ಣಾರೆ ನೋಡಿರೋದು. ನಿಜ ಮಂದಾಕಿನಿ, ನಿನ್ ಬುದ್ಧಿ ಮಂದಾಗಿದೆಯಲ್ಲ ಹಾಗೆ ಗಾಯ ಮಾಯ ಆಗಿರೋದು. ಮೈ ಪ್ರಸಾದ. ಅಕ್ಕ ನಿಮಗ್ ಗಾಯ ಆಗಿದ್ ನಿಜ ತಾನೆ? ನಿಜ ಮಂದಾಕಿನಿ, ಆದ್ರೆ ಬಲ್ಗೈನಲ್ಲ ನೋಡು, ಎಡಗೈನಲ್ಲಿ. ಇಲ್ಲ ಅಕ್ಕ, ಗಾಯ ಆಗಿದ್ದು ಬಲಗೈಗೆ. ನಂಗೆ ಚೆನ್ನಾಗಿ ನೆನಪಿದೆ. ಕೊಬ್ಬರಿ ತುರಿದಿದ್ ಬಲಗೈಯಲ್ಲಿ ಅಂದ್ಮೇಲೆ ಬಲಗೈಗೆ ಗಾಯ ಆಗಿರ್ಬೇಕಲ್ವಾ? ಆಮೇಲೆ ಪ್ರದ್ಯುಮ್ನ ನಿಮಗೆ ಹೆಲ್ಪ್ ಮಾಡ್ದ, ಯಾಕಂದ್ರೆ ನಿಮಗೆ ಬಲಗೈಯಲ್ಲಿ ಸೌಟ್ ಹಿಡಿಯಕ್ ಆಗ್ತಾ ಇರ್ಲಿಲ್ವಲ್ಲ. ಅಯ್ಯೋ ಇಲ್ಲ ಮಂದಾಕಿನಿ, ಗಾಯ ಆಗಿರೋದು ಎಡಗೈಲಿ, ಬಲ್ಗೈ ಅಂತಿದ್ಯಲ್ಲ. ಇಲ್ಲ ಅಕ್ಕ, ಬಲಗೈಗೆ ಆಗಿದ್ದು. ಮಂದಾಕಿನಿ, ಗಾಯ ಏನು ಒಂದ್ ಕೈಯಿಂದ ಇನ್ನೊಂದು ಕೈಗೆ ಹಾರಾಡುತ್ತಾ? ಬೆಳಿಗ್ಗೆ ಎದ್ದು ಯಾಕೆ ಈ ತರ ಹುಚ್ಚುಚ್ಚಾಗಿ ಆಡ್ತಿದ್ಯಾ? ಅಯ್ಯೋ ಇಲ್ಲ ಮಾಯಿ, ಗಾಯ ಆಗಿದ್ ನಿಜ. ನಂಗೆ ಚೆನ್ನಾಗಿ ನೆನಪಿದೆ. ನಿಮಗ್ ನಾನು ಹೇಗ್ ಪ್ರೂವ್? ನಾನು ಫೋಟೋ ತೆಗ್ದಿದ್ದೀನಿ, ರೀ ತೋರಿಸ್ತೀನಿ. ಅಯ್ಯೋ, ಈ ಫೋಟೋದಲ್ಲಿ ಕೈ ಸರಿಯಾಗಿ ಕಾಣಿಸ್ತಾನೆ ಇಲ್ಲ. ಮಂದಾಕಿನಿ, ನಿಂಗೆ ಯಾಕೋ ತಲೆ ಕೆಟ್ಟಿದೆ ಅನ್ಸುತ್ತೆ. ಎಡಗೈನಲ್ಲಾಗಿರೋ ಗಾಯನ ಬಲ್ಗೈ ಅಂತಿದ್ಯಲ್ಲ. ಆವತ್ ನೋಡಿದ್ರೆ ಯಾರೋ ಸ್ವಾಮೀಜಿಗಳು ಹುಡ್ಕೊಂಡು ಬಂದಿದ್ದಾರೆ ಅಂತ ಸುಳ್ಳು ಹೇಳ್ದೆ. ಇವತ್ ನೋಡಿದ್ರೆ ಹೀಗೆ. ಏನ್ ನಿನಗ್ ದೆವ್ವ ಹಿಡ್ಕೊಂಡಿದ್ಯಾ? ದೇವ್ಯಾನಿ, ದೇವಸ್ಥಾನಕ್ಕೆ ಹೋದಾಗ ಪುರೋಹಿತರ ಹತ್ರ ಶಾಂತಿ ಹೋಮದ ಬಗ್ಗೆ ಮಾತಾಡ್ಕೊಂಡ. ಸರಿ ಮೈ. ಲೇಟ್ ಆಗುತ್ತೆ, ನೀನ್ ಹೋಗಿ ರೆಡಿ ಆಗು. ಮಂದಾಕಿನಿ, ನೀನ್ ಪ್ರಸಾದನ ಪ್ಯಾಕ್ ಮಾಡು. ಅಲ್ಲ, ಈ ಕೈಗಾಗಿದ್ ಗಾಯ ಈ ಕೈಗೆ ಹೇಗ್ ಶಿಫ್ಟ್ ಆಯ್ತು? ಪುಟಾಣಿ, ಅವಳನ್ನ ಕಾಲೇಜಿಗೆ ಕಳ್ಸು ಅಂತ ನಿನ್ ಕೈಲಿ ಹೇಳಿ ಕಳ್ಸಿದಾನಲ್ಲ ಅಣ್ಣ. ಅವನ್ ಹೇಳೋದ್ರಲ್ಲೂ ಅರ್ಥ ಇದೆ ಅಲ್ವಾ ಪುಟಾಣಿ? ಏನ್ ಅರ್ಥ ಇದೆ ಆಮ್ರಪಾಲಿ? ಏನು ಅರ್ಥ ಇಲ್ಲ. ನಂಗೆ ಹೋಗಕ್ ಇಷ್ಟ ಇಲ್ಲ ಅಂದ್ಮೇಲೆ ಏನಕ್ಕೆ ಹೋಗ್ಲಿ? ಹಾಗಲ್ಲ ಪುಟಾಣಿ, ಶಾಲೆಗೆ ಹೋಗೋದ್ರಿಂದ ಜ್ಞಾನ ಹೆಚ್ಚಾಗತ್ತೆ, ಬುದ್ಧಿ ಬೆಳೆಯುತ್ತೆ. ಏನು ಹೆಚ್ಚಾಗಲ್ಲ, ತಲೆನೋವು ಜಾಸ್ತಿ ಆಗತ್ತೆ. ನೀನ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಏನ್ ಮಾಡ್ತೀಯ? ಮನೇಲಿ ಮಾಡ್ದ್ಯಲ್ಲ ಅದನ್ನೇ ಮಾಡ್ತೀಯ. ಇದನ್ನ ನಾನು ನೋಡ್ಕೊಳ್ತೀನಿ, ನಿನ್ ಶಾಲೆಗೆ ಹೊರಡು. ಇದನ್ನ ಹೀಗೆ ಇಟ್ಕೊಂಡು ಎಲ್ರ ಮುಂದೆ ಓಡಾಡ್ತೀಯ? ನಾನು ಬ್ಯಾಗಲ್ಲಿ ಇಟ್ಕೋತೀನಿ. ಇದನ್ನ ನಾನೇ ಇಟ್ಕೊಳ್ತೀನಿ. ಇದನ್ನ ಇಟ್ಕೊಳ್ಳೋದಕ್ಕೆ ನೀನು ಶಾಲೆಗೆ ರಜೆ ಹಾಕೋದು ಬೇಡ. ನೀನು ಶಾಲೆಗೆ ಹೋಗೋದು ಬಹಳ ಮುಖ್ಯ. ಅಷ್ಟಕ್ಕೂ ಆಪದ್ ಬಾಂಧವ ಹೇಳಿದಾನೆ ನೀನು ಶಾಲೆಗೆ ಹೋಗ್ಲೇಬೇಕು ಅಂತ. ಅಣ್ಣ ಹೇಳ್ದ ಅಂತ ಒಪ್ಕೊಬಿಡ್ತೀಯ ಅಲ್ವಾ ನೀನು? ನಾನೇ ನಿನ್ ಬೆಸ್ಟ್ ಫ್ರೆಂಡು. ಪುಟಾಣಿ, ಆಯ್ತು, ಏನು ಹೇಳ್ಬೇಡ, ನಂಗೆಲ್ಲ ಅರ್ಥ ಆಗತ್ತೆ. ನಿನ್ನ ನನ್ ಬೆಸ್ಟ್ ಫ್ರೆಂಡ್ ಅನ್ಕೊಂಡಿದ್ದೆ, ನೀನು ಮೋಸ ಮಾಡಿ ನನ್ನ ಕಾಲೇಜಿಗೆ ಕಳಿಸ್ತಾ ಇದೀಯ. ಆಯ್ತು, ಹೋಗ್ತೀನಿ. ಇರು ಒಂದ್ ನಿಮಿಷ. ತಗೋ, ಇದು ಆನಿಯನ್ ಬ್ಯಾಗು. ಈ ಎಲೆನ ಇದ್ರಲ್ಲಿ ಇಟ್ಕೋ. ನಾನು ಹೆಲ್ಪ್ ಮಾಡ್ತೀನಿ ಅಂದ್ರೆ ನಂಗೆ ರೆಸ್ಪೆಕ್ಟೇ ಇಲ್ಲ. ಏನಾದ್ರೂ ಮಾಡ್ಕೊ, ನಾನು ರೆಡಿ ಆಗ್ಬಿಟ್ಟು ಕಾಲೇಜ್ಗೆ ಹೋಗ್ತೀನಿ. ನಾನು ಪ್ರಸಾದ ಕೊಟ್ಟು ಬರ್ತೀನಿ, ನೀವೆಲ್ಲ ಹೋಗಿ. ಅಕ್ಕ ಇರ್ರಿ, ನಾನು ಬರ್ತೀನಿ. ಈ ಮಕ್ಳ ಜೊತೆ 10 ನಿಮಿಷ ಇದ್ಬಿಟ್ರೆ ನನ್ ತಲೆ ತಿಂದಾಕ್ಬಿಡ್ತಾರ ಅಷ್ಟೇ. ಸರಿ ಬಾ.
ಎಕ್ಸ್ಕ್ಯೂಸ್ ಮೀ. ಯಾಕೆ ಅಣ್ಣ ಹೇಳಿದ್ ನೆನ್ಪಿಲ್ವಾ? ಯಾಕೆ ಹೀಗಾಡ್ತಿದ್ಯಾ? ನೀನ್ ಮಧ್ಯೆ ಮಾತಾಡ್ಬೇಡ. ನಂತರದ್ನ ಬ್ಯಾಗ್ ತಗೊಂಡ್ ಬಂದಿದ್ಯಲ್ಲ, ಎಷ್ಟೇ ಧೈರ್ಯ ನಿನ್ಗೆ? ಓ ಯಾಕೆ ನಿನ್ ತರ ಬ್ಯಾಗ್ ಬೇರೆ ಯಾರ ಹತ್ರನೂ ಇರಬಾರ್ದಾ? ಅದು ಇವಳ ಹತ್ರ. ಎಷ್ಟು ಕಾಸ್ಟ್ಲಿ ಬ್ಯಾಗ್ ಗೊತ್ತಾ ಇದು? ನನ್ ಹತ್ರ ಇರೋ ತರ ಬ್ಯಾಗ್ ಇವಳ ಹತ್ರ ಬರೋದಕ್ಕೆ ಹೇಗ್ ಸಾಧ್ಯ? ಯಾವ್ದೋ 200 ರೂಪಾಯಿ ಡೂಪ್ಲಿಕೇಟ್ ಇರ್ಬೇಕು ಇವಳ ಹತ್ರ. ಹಲೋ, ಅದು ನನ್ ಬ್ಯಾಗ್. ಡ್ಯೂಪ್ಲಿಕೇಟ್ ಇದ್ರೆ ನಿಂದಿರ್ಬೇಕು. ಏನಾಯ್ತು? ಅಣ್ಣ ಇಲ್ಲಿ ನೋಡಿ ಅಣ್ಣ, ಯುಕ್ತಿ ಏನು ಇಲ್ಲ ಪ್ರದ್ಯುಮ್ನ. ನೋಡು, ಇವತ್ತೆಲ್ರು ಮ್ಯಾಚಿಂಗ್ ಮ್ಯಾಚಿಂಗ್. ನಾನು ಮತ್ತೆ ಆಮ್ರಪಾಲಿ ಇವತ್ತು ಒಂದೇ ತರ ಬ್ಯಾಗ್ ತಗೊಂಡ್ ಬಂದಿದೀವಿ. ಅದಕ್ಕಿಂತ ಹೆಚ್ಚಾಗಿ ನಾನು ಮತ್ತೆ ನೀನು ಮ್ಯಾಚಿಂಗ್ ಮ್ಯಾಚಿಂಗ್ ಒಂದೇ ತರ ಡ್ರೆಸ್ ಹಾಕೊಂಡ್ ಬಂದಿದೀವಿ. ರೆಡ್ ಕಲರ್, ದ ಕಲರ್ ಆಫ್ ಲವ್. ಇರು, ಒಂದ್ ಸೆಲ್ಫಿ ತಗೊಳ್ಳೋಣ. ಜ್ಯೋತಿ, ಅಮ್ಮ ಕಾಯ್ತಾ ಇದಾರೆ. ಐ ಹ್ಯಾವ್ ಟು. ಇಲ್ಲ, ಆಕ್ಚುಲಿ ಲೈಟಿಂಗ್ ಚೆನ್ನಾಗಿಲ್ಲ, ನಾನು ಆಮೇಲೆ ತಗೊಳ್ತೀನಿ. ಬಾ ಪ್ರದ್ಯುಮ್ನ. ಯುಕ್ತಿ, ಅಮ್ಮ ಎಲ್ಲ ರೆಡಿನಾ? ಡೌಟೇ ಇಲ್ಲ ಅಕ್ಕ. ಒಳಗಡೆ ಇವತ್ತು ಸಿನಿಮಾ ಆಗುತ್ತೆ. ಸಿನಿಮಾನ? ಹ್ಞೂ ಅಕ್ಕ. ಹುಡುಗ ಆ ಕಡೆ, ಹುಡುಗಿ ಈ ಕಡೆ, ಇಬ್ರು ಎದುರು ಬದ್ರು ಬರ್ತಾರೆ. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾರೆ. ಸ್ಲೋ ಮೋಷನ್ ಅಲ್ಲಿ. ಅದೇ ಅಣ್ಣವ್ರು ಹಾಡಿದೆಯಲ್ಲ, ಪ್ರಿಯತಮ ಓ ಪ್ರಿಯತಮ. ಹೀಗೆ ಅಕ್ಕ. ನನ್ ತಮ್ಮ ಪ್ರೀತಿಲ್ ಬೀಳ್ತಾನೋ ಅಥವಾ ನಾನ್ ತೋರ್ಸಿದ ಹಳ್ಳದಲ್ಲಿ ಬೀಳ್ತಾನೋ ನೋಡೋಣ. ನಮಸ್ಕಾರ. ನಮಸ್ಕಾರ ಪುರೋಹಿತ್ರೆ. ನೈವೇದ್ಯಕ್ಕೆ ಅಂತ ಪ್ರಸಾದ ಮಾಡ್ಕೊಂಡು ಬಂದಿದ್ದೀವಿ. ಸಂತೋಷ. ನಮ್ಮ ಯಾರ ಹೆಸರು ನೈವೇದ್ಯ ಮಾಡ್ಬೇಕು? ಅಯ್ಯೋ, ಅಕ್ಕ ಯಾರ ಹೆಸರಲ್ಲಿ ನೈವೇದ್ಯ ಮಾಡಿಸ್ತಾರೆ? ಪ್ರದ್ಯುಮ್ನ ಹೆಸರಲ್ಲಿ. ಅಕ್ಕಂಗೆ ಯಾವಾಗ್ಲೂ ಮಕ್ಳದ್ದೇ ಯೋಚನೆ. ಒಳ್ಳೆಯ ತಾಯಿ, ದೇವರು ನಿಮ್ಮ ಮಕ್ಕಳಿಗೆ ದೀರ್ಘಾಯಸ್ಸು, ಅಂತಸ್ತು, ಐಶ್ವರ್ಯ ಎಲ್ಲ ಕೊಡ್ಲಿ ತಾಯಿ. ನೆಮ್ಮದಿ ಕೊಡ್ಲಿ ಪುರೋಹಿತ್ರೆ, ನಂಗೆ ಅಷ್ಟೇ ಸಾಕು. ಮನೇಲಿ ಯಾಕೋ ಕೆಲವು ತಿಂಗಳುಗಳಿಂದ ಒಂದಲ್ಲ ಒಂದು ಜಗಳ, ಯಾರ ಮನ್ಸಲ್ಲೂ ನೆಮ್ಮದಿ ಇಲ್ಲ. ಮಾಯಿ ಹೇಳ್ತಾ ಇದ್ರು ಶಾಂತಿ ಹೋಮ ಮಾಡಿಸ್ಬೇಕು ಅಂತ. ಹೌದೌದು, ಮೊದ್ಲು ಮಾಡಿಸ್ಬೇಕು. ಹಾಗೆ ನನ್ ಮಕ್ಳಿಗೆ ಬುದ್ಧಿ ಬರೋ ತರ ಯಾವ್ದಾದ್ರು ಪೂಜೆ ಇದ್ರೆ ಮಾಡಿಸ್ಬಿಡಿ ಪುರೋಹಿತ್ರೆ. ಇತ್ತೀಚೆಗೆ ನನ್ ಮಕ್ಳಂತೂ ನನ್ ಕೈಗೆ ಸಿಗ್ತಾನೆ ಇಲ್ಲ. ಅದ್ರಲ್ಲೂ ನನ್ ಮಗಳಂತೂ ನನ್ ಕತೆ ಇದ್ದಿದ್ದೆ. ಒಂದ್ ಕೆಲಸ ಮಾಡಿಮ್ಮ, ದೇವ್ರ ಮುಂದೆ ಭಕ್ತಿಯಿಂದ ನಿಂತ್ಕೊಂಡು ಬೇಡ್ಕೊಳ್ಳಿ. ನೀವು ಮನ್ಸಲ್ಲಿ ಅನ್ಕೊಂಡಿರೋದೆಲ್ಲ ನೆರವೇರುತ್ತೆ. ಅದೇ ದೇವಸ್ಥಾನದ ಪ್ರತೀತಿ. ನಿಜವಾಗ್ಲೂ ಆಗುತ್ತ ಪುರೋಹಿತ್ರೆ ಮನ್ಸಲ್ಲಿ ಅನ್ಕೊಂಡಿದ್ದು? ಖಂಡಿತ ಆಗುತ್ತಮ್ಮ. ದೇವ್ರ ಮೇಲೆ ನಂಬಿಕೆ ಇರ್ಬೇಕಷ್ಟೆ. ಎಂತೆಂತ ಪವಾಡಗಳೇ ನಡೆದಿವೆ ಇಲ್ಲಿ. ಅಕ್ಕ, ಪ್ರದಕ್ಷಿಣೆ ಹಾಕೋಣ ಬಾರಕ್ಕ. ಹೋಮಕ್ಕೆ ನೀವೇ ಯಾರಾದ್ರೂ ಪುರೋಹಿತ್ರನ್ನ ಕಳ್ಸ್ಕೊಡ್ಬೇಕು. ಆಗ್ಲಮ್ಮ, ವ್ಯವಸ್ಥೆ ಮಾಡ್ತೀನಿ. ಇವತ್ತು ದೇವಸ್ಥಾನದಲ್ಲಿ ಹರಿಕತೆ ಇದೆ, ಕೇಳ್ಕೊಂಡು ಹೋಗಿ. ಪುರೋಹಿತ್ರೆ, ನೀವು ಪೂಜೆ ರೆಡಿ ಮಾಡ್ಕೊಳ್ಳಿ, ನಾವು ಪ್ರದಕ್ಷಿಣೆ ಹಾಕೊಂಡ್ ಬರ್ತೀವಿ. ಕತ್ತಲ್ಲಿ ಕೀ ಹಾಕೊಂಡಿದ್ಯಾ? ಏನ್ ಮುಚ್ಚಿಡ್ತಾ ಇದೀಯಾ? ಅವತ್ತು ಏನೋ ಬಚ್ಚಿಡ್ತಾ ಇದ್ರು, ಮುಖ ತುಂಬಾ ಗಾಬರಿ. ಯಾಕೆ ಅಂತ ಗೊತ್ತಾಗ್ಲಿಲ್ಲ. ದೇವ್ಯಾನಿ ಇತ್ತೀಚೆಗೆ ಆಡ್ತಾ ಇರೋದಕ್ಕೂ ಪ್ರದ್ಯುಮ್ನ ಹೇಳೋದಕ್ಕೂ ಏನೋ ಸಂಬಂಧ ಇದೆ.
ದೇವಿಯಾನಿ ಏನೋ ಬಚ್ಚಿಡ್ತಾ ಇದ್ದಾಳೆ. ಲಾಕ್ ಮಾಡಿದಾಳೆ ಅಂದ್ರೆ ಏನೋ ಮುಚ್ಚಿಡೋ ಅಂತ ವಿಷಯನೇ. ಅವಳ ಕೀನ ಅವಳ ಜೊತೆಗೆ ಇಟ್ಕೊಂಡು ಓಡಾಡ್ತಾ ಇದ್ಲು. ಒಂದೇ ಕೀ ಅಲ್ಲ, ಇನ್ನೊಂದು ಕೀ ಇದ್ದೇ ಇರಬೇಕು. ಅದು ಎಲ್ಲೋ ಇಲ್ಲೇ ಇದೆ. ಅದನ್ನು ಹುಡುಕಿದ್ರೆ ದೇವಿಯಾನಿ ಗುಟ್ಟು ಏನು ಅಂತ ಗೊತ್ತಾಗುತ್ತೆ. ಅಣ್ಣ 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 ಬೇಗ ಬಾ, ಮನೆ ಕಳ್ಳರು ಬಂದ್ಬಿಡಿದಾರೆ ನೋಡು. ಅಣ್ಣ, ಈ ಕಳ್ಳಿಗೆ ಪಾಪ ಮನೇಲಿ ತುಂಬಾ ಕಷ್ಟ ಇರ್ಬೇಕು. ಅದಕ್ಕೆ ಈ ವಯಸ್ಸಿನಲ್ಲೂ ಬೇರೆಯವ್ರ ಮನೆ ಕನ್ನ ಹಾಕಕ್ ಬಂದಿದ್ದಾರೆ. ಬೇರೆಯವ್ರ ಮನೆ ಕನ್ನ ಹಾಕೋದು ನಿನ್ ಜಾಯಮಾನ ಈಶ್ವರಿ. ಹೌದು, ನನ್ನನ್ನು ನೋಡ್ಕೊಂಡು ಮಾತಾಡ್ತಿದ್ಯೋ ಅಥವಾ ಕನ್ನಡಿನ ನೋಡ್ಕೊಂಡು ಮಾತಾಡ್ತಿದ್ಯೋ? ಬಾಯಿ, ನಮ್ಮ ರೂಮಲ್ಲಿ ಏನ್ ಮಾಡ್ತಾ ಇದೀಯ ನೀನು? ನಾ ಹೇಳ್ತಿರ್ಲಿಲ್ಲ ಸತ್ಯಣ್ಣ, ಮಾಯಿ ಮನ್ಸು ಹಾಲಲ್ಲ, ಹುಳಿ. ದೇವಸ್ಥಾನಕ್ಕೆ ಎಲ್ರನ್ನೂ ಕಳ್ಸಕ್ಕೆ ಒಂದು ಕಾರಣ ಇದೆ ಅಂತ ಹೇಳ್ತಿದ್ದೆ ಅಲ್ವಾ? ಇದೇ ಆ ಕಾರಣ. ಸೊಸೆನ ಹೊಗಳಿ ಎಲ್ರ ಮುಂದೆ ಅಟ್ಟಕ್ಕೆ ಇರ್ಸೋದು, ಬೆನ್ ಹಿಂದೆ ಹೀಗೆ ಅನುಮಾನ ಪಡೋದು. ಅನುಮಾನ ಪಡೋದಕ್ಕೆ ದೇವು ಏನ್ ಮಾಡಿದಾಳೆ ಬಾಯಿ? ಏನ್ ಹುಡುಕ್ತಾ ಇದೀಯ ನೀನಿಲ್ಲಿ? ಯಾಕಿಂತ ಕೆಲಸ ಮಾಡ್ತಾ ಇದ್ಯಾ? ದೇವಿಯಾನೆ ನಿನ್ನ ಬಗ್ಗೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದಾಳೆ ಗೊತ್ತಾ? ನಿನ್ನ ಮನಸ್ಸಿಗೆ ನೋವಾಗಬಾರ್ದು ಅಂತ ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದಾಳೆ. ನೀನ್ ಹೀಗೆ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಅಬ್ಬಬ್ಬಬ್ಬ, ಏನ್ ಅಣ್ಣ ತಂಗಿ ಇಬ್ರು ಅದ್ಭುತವಾಗಿ ಮಾತಾಡ್ತಿದ್ದೀರಾ. ನೀವು ಮಾತಾಡೋದನ್ನ ನೋಡಿದ್ರೆ ಆ ಸತ್ಯನೇ ನಾಚ್ಕೋಬೇಕು. ಒಂದು ತಪ್ಪು ಮಾಡಿಲ್ಲ, ಒಂದು ಕೆಟ್ಟ ಮಾತಾಡಿಲ್ಲ. ಮಾಡೋ ಅನಾಚಾರ ಎಲ್ಲ ಮಾಡಿ ಈಗ ನನಗ್ ಬಂದು ಉಪದೇಶ ಮಾಡ್ತಿದ್ದೀರಾ? ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಈ ಮನೆ ಉಳ್ಸಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಯಾವ ಗುಟ್ಟು ಹುತ್ತಾಗಕ್ ಬಿಡೋದಿಲ್ಲ. ನನಗ್ ಗೊತ್ತು ದೇವಿಯಾನಿ ಡ್ರಾಯರಲ್ಲಿ ಏನೋ ಬಚ್ಚಿಟ್ಟಿದ್ದಾಳೆ ಅಂತ. ಅದು ಏನು ಅಂತ ನನಗೆ ಗೊತ್ತಾಗ್ಬೇಕು. ದೇವ್ಯಾನಿ ಲಾಕೆಟ್ ಇಟ್ಟಿರ್ಬೇಕು. ಇದನ್ನ ನೋಡಕ್ಕೆ ಮಾಯಿ ಇಷ್ಟೊಂದು ಯಾಕೆ ಗಲಾಟೆ ಮಾಡ್ತಿದ್ದಾರೆ? ಇದರಲ್ಲಿ ದೇವು ಲಾಕೆಟ್ ಇಟ್ಟಿರ್ಬೇಕು. ಮಾಯಿ ಯಾಕೆ ಇದನ್ನ ನೋಡಕ್ ಆತ್ರ ಪಡ್ತಾ ಇದ್ದಾಳೆ? ಈ ಲಾಕೆಟ್ ಇಟ್ಟಿರೋ ವಿಷಯ ಮಾಯಿ ಹೇಗೆ ಗೊತ್ತಾಯ್ತು? ನೋಡ್ಲಿ ಬಿಡಣ್ಣ, ಆಗ್ಲಾದ್ರೂ ಗೊತ್ತಾಗತ್ತೆ. ವಿಷ ಇರೋದು ಇವ್ರ ಮನ್ಸಲ್ಲಿ, ಬೇರೆಯವ್ರ ಮನ್ಸಲ್ಲಿ ಅಲ್ಲ ಅಂತ. ಇಲ್ಲ, ನಾನು ಅದನ್ನ ತೆಗೆಯೋದಕ್ಕೆ ಬಿಡಲ್ಲ. ನನಗೆ ಗೊತ್ತಿದೆ ದೇವಿಯಾನಿ ಅದರಲ್ಲಿ ಏನೋ ಬಚ್ಚಿಟ್ಟಿದ್ದಾಳೆ ಅಂತ. ಸತ್ಯ, ನಿನಗೆ 2 ಆಯ್ಕೆ ಇದೆ. ಒಂದು, ನೀನು ಅದನ್ನು ಓಪನ್ ಮಾಡಬೇಕು. ಇಲ್ಲ, ನಾನು ಯಾರ ಹತ್ರ ಅನ್ನೋದ್ರು ಹೇಳಿ ಅದನ್ನ ಓಡಿಸಿ ಅದ್ರೊಳಗಡೆ ಏನಿದೆ ಅಂತ ನೋಡ್ತೀನಿ.